ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದ್ ಕಡೆ ಹಾಲು ಹಾಕಿದ್ರೆ ಮತ್ತೊಂದ್ ಕಡೆ ಚಿನ್ನ ಬರುತ್ತೆ ಅನ್ನೋ ಮಾಡೆಲ್ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ 60 ವರ್ಷಗಳ ಆಡಳಿತದಲ್ಲೇ ಮಾಡಿದ್ದು ಏನು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಸುಭಾಷ್ ಪಾಟೀಲ್ ರವರು, ಗೀತಾ ಸುತಾರ್ ರವರು, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ರವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಕೂಡ ವೇದಿಕೆ ಮನೆಯಲ್ಲಿದ್ದಾರೆ. ಮೈಸೂರಿನ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಕೂಡ ಇದ್ದಾರೆ. ಅದೇ ರೀತಿ ಪಕ್ಷದ ಮತ್ತೋರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಇದ್ದಾರೆ. ಶಶಿಕಲಾ ಜೊಲ್ಲೆ ಅವರು, ದುರ್ಯೋಧನ ಐಹೊಳೆ ಅವರು, ಶಾಸಕ ಮಿತ್ರ ಇರ್ತಕ್ಕಂಥ ವಿಠಲ್ ಹಲ್ಗೇಕರ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ರವಿಕುಮಾರ್ ಅವರು ಕೂಡ ಇದ್ದಾರೆ. ನಿಖಿಲ್ ಕತ್ತಿ ಅವರು, ಹನುಮಂತ್ ನಿರಾಣಿ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆನ್ಕೆ ಅವರಿದ್ದಾರೆ, ಮಹಾಂತೇಶ್ ಕೌಂಟಗಿಮಠ್ ಅವರಿದ್ದಾರೆ. ಅದೇ ರೀತಿ ಮಹದೇವಪ್ಪ ಯಾದವಾಡ್ ಅವರು, ವಿಶ್ವನಾಥ್ ಪಾಟೀಲ್ ರವರು, ಮಂಗಳಾ ಅಂಗಡಿ ಅವರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಇವತ್ತು ವೇದಿಕೆ ಮನೆಯಲ್ಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನಮ್ಮೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ತಾವಿದ್ದಾರೆ. ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರುಗಳು ಬಂದಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಅದೇ ರೀತಿ ರಾಜ್ಯದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಕುಡ್ಚಿ ರಾಜು ಅವರು, ತಮ್ಮೇಶ್ ಗೌಡರು, ಹರೀಶ್ ಪೂಂಜಾ ಅವರು, ಶರಣು ತಳ್ಳಿಕೆರೆ ಅವರು, ಜಿರ್ಲಿ ವಕೀಲರವರು, ಎಲ್ಲ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಬಗ್ಗೆ ಮಾತನಾಡೋ ಮುಂಚಿತವಾಗಿ ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ಪ್ರಮುಖ ಬೆಳವಣಿಗೆ ಬಗ್ಗೆ ಇವತ್ತು ನಾನು ಮಾತನಾಡ್ತೇನೆ. ಒಂದು ಮಾತನ್ನು ಹೇಳಿದ್ರು ತಮ್ಗೆಲ್ಲರೂ ಕೂಡ ನೆನಪಿದೆ. ಇಡೀ ದೇಶಾದ್ಯಂತ ಚರ್ಚೆ ಆಗಿತ್ತು. ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು? ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದ ಸಂದರ್ಭದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳನ್ನ ಮಾಡ್ತೇವೆ ಅಂತ ಹೇಳಿದ್ರೆ, ಏಕ್ ತರಫ್ ಆಲೂ ಡಾಲೇಗಾ ತೋ एक तरफ आलू डालेगा तो दूसरी तरफ से सोना निकलेगा, एक तरफ से आलू डालेंगे तो दूसरी तरफ से सोना निकलेगा. ಈ ಒಂದು ಬಿಸಿನೆಸ್ ಮಾಡೆಲ್ ಅನ್ನ ದೇಶದಲ್ಲಿ ತರ್ತೇವೆ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅಂತೇಳಿ ಈ ದೇಶದ ಯುವರಾಜ ಅಂತೇಳಿ ಬಿಂಬಿಸಿಕೊಂಡಿದ್ದಂತ ರಾಹುಲ್ ಗಾಂಧಿ ಅವರು ಆ ಹೇಳಿಕೆಡಿ ದೇಶದಲ್ಲಿ ಚರ್ಚೆ ಆಗಿತ್ತು. ಅರೆ ಯಾವ್ದಪ್ಪ ಇದು ಮಾಡಲ್? ಇದು ಸ್ವಾತಂತ್ರ್ಯ ಬಂದಾಗಿನಿಂದ 65 ವರ್ಷಗಳ ಕಾಲ ನಿರಂತರವಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಜವಾಹರ್ಲಾಲ್ ನೆಹರು ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ. ಗರೀಬಿ ಹಟಾವ್ ಅಂತ ಹೇಳಿದಂತ ಇಂದಿರಾ ಗಾಂಧಿ ಕೈಲೂ ಕೂಡ ಮಾಡಕ್ಕಾಗ್ಲಿಲ್ಲ. ರಾಜೀವ್ ಗಾಂಧಿ ಕೈಲೂ ಮಾಡಕ್ಕಾಗ್ಲಿಲ್ಲ. ಅಂತ ಒಂದು ಮಾಡಲ್ ಯಾವ್ದಪ್ಪ ಅಂತ ಹೇಳಿ ದೇಶದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಆದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಪುಣ್ಯಾತ್ಮ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಲ್ಲ. ಹಾಗಾಗಿ ಆ ಬಿಸಿನೆಸ್ ಮಾಡಲ್ ಏನು, ಅಭಿವೃದ್ಧಿ ಮಾಡಲ್ ಏನು ಅಂತೇಳಿ ನಮ್ಗೆ ಯಾರಿಗೂ ಕೂಡ ಮತ್ತೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಇವತ್ತು ಸತ್ಯ ಬಹಿರಂಗ ಆಗಿದೆ. ಆತ್ಮೀಯ ಕಾರ್ಯಕರ್ತ